ಮೂರನೇ ಬಾರಿಗೆ ಸರ್ಕಾರವನ್ನ ರಚಿಸೋದಕ್ಕೆ ಈಗಾಗಲೇ ಮೋದಿ ಸರ್ಕಾರ ರೆಡಿ ಆಗಿದೆ. ಜನತಾ ತೀರ್ಪು ಬಂದಾಗಿದೆ. ಅದೆಲ್ಲವೂ ಕೂಡ ಕಣ್ಣ ಮುಂದೆ ಇದೆ. ಮೂರನೇ ಬಾರಿಗೆ ಸರ್ಕಾರ ರಚನೆಗೆ ಸಿದ್ಧ ಆಗಿದೆ. ಕಿಂಗ್ ಮೇಕರ್ ಆಗಿದೆ ಇಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಜೆಡಿಯು ಟಿಡಿಪಿ. ಎನ್ಡಿಎ ಸರ್ಕಾರ ರಚನೆಗೆ ಇಬ್ಬರ ಬೆಂಬಲವೂ ಕೂಡ ಬೇಕೇ ಬೇಕು. ಅದಿಲ್ಲದಿದ್ದರೆ ಅಸಾಧ್ಯ. ಹೀಗಾಗಿ ದೆಹಲಿ ಗದ್ದುಗೆಯ ಈ ಗುದ್ದಾಟ ಇದೆಯಲ್ಲ, ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮೋದಿ ನೇತೃತ್ವದಲ್ಲಿ ಇವತ್ತೊಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಎನ್ಡಿಎ ನಾಯಕರ ಮಹತ್ವದ ಸಭೆ ನಡೆಯುತ್ತೆ. ಫಲಿತಾಂಶ ಬಂದ ಬೆನ್ನಲ್ಲೇ ಈಗ ಮೀಟಿಂಗ್ ಕರೆದಿದ್ದಾರೆ. ಎನ್ಡಿಎ ನಾಯಕರ ಸಭೆಗೂ ಮುನ್ನ ಪ್ರಧಾನಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಕೊನೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಹೌದು. ಈ ಸರ್ಕಾರದ ಕೊನೆ ಸಂಪುಟ ಸಭೆಯ ಬಳಿಕ ರಾಷ್ಟ್ರಪತಿ ಅವರನ್ನ ಭೇಟಿ ಮಾಡ್ತಾರೆ ಮೋದಿ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಕೂಡ ಮಾಡ್ತಾರೆ. ಜನತಾ ತೀರ್ಪು ಬಂದಾಗಿದೆ. ಅದರ ಬೆನ್ನಲ್ಲೇ ಸಾಕಷ್ಟು ಚಟುವಟಿಕೆಗಳು ಕೂಡ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ 17ನೇ ಲೋಕಸಭಾ ಅವಧಿಗೆ ರಾಜೀನಾಮೆಯನ್ನ ಕೂಡ ನೀಡುವಂತ ಸಾಧ್ಯತೆ ಇದೆ. 18ನೇ ಲೋಕಸಭೆ ಈಗ ಮಧ್ಯಾಹ್ನದ ಬಳಿಕ ಎಲ್ಲಾ ಡೆವಲಪ್ಮೆಂಟ್ಸ್ ನಡೆಯುತ್ತೆ. ಎನ್ಡಿಎ ನಾಯಕರ ಸಭೆಗೂ ಮುನ್ನ ಪ್ರಧಾನಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ನಂತರ ಎನ್ಡಿಎ ನಾಯಕರ ಸಭೆಯನ್ನ ಕೂಡ ಕರೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಒಂದ್ ರೀತಿಯಲ್ಲಿ ಈ ಸರ್ಕಾರ ರಚನೆಗೆ ಜೆಡಿಯು ಟಿಡಿಪಿ ಇಬ್ಬರ ಅವಶ್ಯಕತೆ ಕೂಡ ಇದೆ. ಕಿಂಗ್ ಮೇಕರ್ ಆಗಿದ್ದಾರೆ. ಇವತ್ತು ಸಭೆ ಕರೆದಿದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೋದು ಈ ಸಂದರ್ಭದಲ್ಲಿ? ಅಶ್ವಿನಿ, ಈಗಾಗಲೇ ಫಲಿತಾಂಶ ಹೊರಬಿದ್ದಿರುವಂತದ್ದು. ಉಳಿದಂತೆ ಸರ್ಕಾರ ರಚನೆಗೆ ಎನ್ಡಿಎ ಮುಂದಾಗಿರುವಂತದನ್ನೆಲ್ಲಿ ಗಮನಿಸಬೇಕಾಗತ್ತೆ. ನಿನ್ನೆ ಸಂಜೆ ಎನ್ಡಿಎ ವಿಜಯೋತ್ಸವದ ಬಳಿಕ ಕೊಟ್ಟಿರುವಂತಹ ಹೇಳಿಕೆಗಳೇನಿದೆ, ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಹೇಳಿಕೆ ಸರ್ಕಾರ ರಚನೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಸಭೆಯನ್ನು ಕೂಡ ಕರೆಯಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗಿದೆ. ಇವತ್ತು ನಡೆಯಲಿರುವಂತಹ ಸಭೆ ಸಂಜೆ 4 ಗಂಟೆಗೆ ನಡೆಯಲಿರುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಈ ಇಬ್ಬರು ಪಕ್ಷದ ಪ್ರಮುಖರು ಯಾವ ರೀತಿಯಾದಂತಹ ನಿಲುವುಗಳನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂತ ಹೇಳಿದ್ರೆ ಫಲಿತಾಂಶ ಹೊರಬಿದ್ದ ಬಳಿಕದಿಂದ ಈಗಿನವರೆಗೂ ಕೂಡ ಯಾವುದೇ ರೀತಿಯಾದಂತಹ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಲ್ಲಿ ಮುಂದಾಗಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಎನ್ಡಿಎ ಕರೆದಿರುವಂತಹ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಸ್ಪಷ್ಟವಾದಂತಹ ಈ ಒಂದು ಸರ್ಕಾರ ರಚನೆಗೆ ಎಲ್ಲ ರೀತಿಯಾದಂತಹ ಸಹಕಾರ ಪತ್ರವನ್ನ ಇವತ್ತು ಎನ್ಡಿಎ ಒಕ್ಕೂಟಕ್ಕೆ ಕೊಡುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಆದರೆ ಅದಕ್ಕೂ ಮುಂಚಿತವಾಗಿ ಇವತ್ತು ಸರಣಿ ಸಭೆಗಳು ದೆಹಲಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಶ್ವಿನಿ. ಮುಖ್ಯವಾಗಿ ಒಂದು ಕಡೆ ಎನ್ಡಿಎ ತಮ್ಮ ಅಂಗಪಕ್ಷಗಳ ಸಭೆಯನ್ನು ನಡೆಸ್ತಿದ್ರೆ, ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟಗಳು ಕೂಡ ತಮ್ಮದೇ ಆದಂತಹ ಒಂದು ಅಂಗಪಕ್ಷಗಳ ಸಭೆಯನ್ನ ಇವತ್ತು ದೆಹಲಿಯ ಎಐಸಿಸಿ ಕಚೇರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆಸೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತ ಗಮನಿಸಬೇಕಾಗುತ್ತೆ. ಆದ್ರೆ ಬೆಳಿಗ್ಗೆ ನಡೆಯಲಿರುವಂತಹ ಮಹತ್ವದ ಸಭೆ ಇದು ಕೇಂದ್ರ ಸಚಿವ ಸಂಪುಟ ಸಭೆ ಅಂತ ಹೇಳಬೇಕಾಗತ್ತೆ. ಕೊನೆಯದಾಗಿ ನಡೀತಿರುವಂತಹ ಈ ಒಂದು ಸಭೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಕೇಂದ್ರ ಸಚಿವ ಸಂಪುಟ ಸಭೆ ಕೊನೆಯ ಸಭೆಯಾಗಿರುತ್ತೆ. 17ನೇ ಲೋಕಸಭೆಯದ್ದು. ಜೊತೆಗೆ ಅದಾದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಇಡೀ ಕ್ಯಾಬಿನೆಟ್ ಹೋಗಿ ಭೇಟಿಯಾಗುವಂತಹ ಒಂದು ಈಗಾಗಲೇ ಒಂದು ಸಮಯ ಕೂಡ ನಿಗದಿಯಾಗಿರುವಂಥದ್ದು ಗಮನಿಸಬೇಕಾಗುತ್ತೆ. ಅದಾದ ಬಳಿಕ ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಈ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಜೊತೆಗೆ ಹೊಸ ಸರ್ಕಾರ ರಚನೆ ಮಾಡೋದಕ್ಕೂ ಕೂಡ ಮತ್ತೆ ಪ್ರಸ್ತಾವನೆಯನ್ನು ಕೊಡುವಂತಹ ಸಾಧ್ಯತೆಗಳನ್ನು ಇವತ್ತು ನಿರೀಕ್ಷೆ ಮಾಡಬಹುದು ಅಶ್ವಿನಿ. ಸಂತೋಷ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಆ ಕಡೆ ಎನ್ಡಿಎ ಸಭೆಯನ್ನ ಕರೆದಿದ್ರೆ, ಇತ್ತ ಇಂಡಿ ನಾಯಕರಿಂದಲೂ ಕೂಡ ದೆಹಲಿಯಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಇಂಡಿಯಾ ಒಕ್ಕೂಟ ಕೂಡ ಸಭೆ ನಡೆಸೋದಕ್ಕೆ ಮುಂದಾಗಿದೆ. ಎನ್ಡಿಎ ಸರ್ಕಾರ ರಚನೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ಇಂಡಿ ಮೈತ್ರಿಕೂಟದ ನಾಯಕರ ಸಭೆಯನ್ನ ಕೂಡ ಕರೆಯಲಾಗಿದೆ. ಲೋಕಸಭೆ ರಿಸಲ್ಟ್ ಬಂದಿದೆ. ಬಿಜೆಪಿಗೆ 243 ಕ್ಷೇತ್ರಗಳಲ್ಲಿ ಗೆಲುವು. ಹೀಗಾಗಿ ಟಿಡಿಪಿ ಜೊತೆಗೆ ಜೆಡಿಯು ಎರಡೂ ಪಕ್ಷಗಳ ಜೊತೆಗೆ ಇತರರನ್ನ ಸೆಳೆಯೋದಕ್ಕೆ
ಇಂಡಿ ಮೈತ್ರಿಕೂಟ ಕೂಡ ಸರ್ಕಸ್ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ ಈ ಸಭೆಯಲ್ಲಿ. ಮಿತ್ರ ಪಕ್ಷಗಳ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ ಕಾಂಗ್ರೆಸ್ ನಾಯಕರು. ಲೋಕಸಭೆಯ ಫಲಿತಾಂಶದ ಬಳಿಕ ಇಂಡಿಯಾ ಬ್ಲಾಕ್ ಮೊದಲ ಸಭೆಯನ್ನ ಇವತ್ತು ನಡೆಸ್ತಾ ಇದೆ. ಇಂಡಿಯಾ ಬ್ಲಾಕ್ಗೆ ಬಂದಿರೋದು 235 ಸ್ಥಾನಗಳು. ದಿ ಗೇಮ್ ಇಸ್ ಸ್ಟಿಲ್ ಆನ್. ಮುಂದಿನ ನಿರ್ಧಾರಗಳ ಬಗ್ಗೆ ಇಂಡಿಯಾ ಬ್ಲಾಕ್ ಸದಸ್ಯರು ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಂತೋಷ್, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಈಗ ಇಂಡಿ ಮೈತ್ರಿಕೂಟದಿಂದಲೂ ಕೂಡ ಸಭೆಯನ್ನ ಮಾಡಲಾಗುತ್ತೆ. ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಒಂದಷ್ಟು ಪರ್ಸೆಂಟೇಜ್ ಆಫ್ ಚಾನ್ಸಸ್ ಇನ್ನೂ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಮಹತ್ವವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು, ಜೊತೆಗೆ ಮುಂದಿನ ನಿರ್ಧಾರಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಇದ್ರ ಬಗ್ಗೆ ಏನಾದ್ರು ಇನ್ಸೈಡ್ ಡೀಟೇಲ್ಸ್ ಇದೆಯಾ? ಅಶ್ವಿನಿ, ಒಂದು ಗಮನಿಸಬೇಕಾಗಿರುವಂಥ ವಿಚಾರ, ಈಗಾಗಲೇ ಬಹುಮತಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ಗಳಿದೆ. 272 ಸಂಖ್ಯೆಗಳು ಬೇಕಾಗಿದೆ. ಅದನ್ನು NDA ಈಗಾಗಲೇ ಅದನ್ನು ಆ ಒಂದು ಅಂಕಿಅಂಶಗಳನ್ನು ರೀಚ್ ಆಗಿದೆ ಅನ್ನುವಂಥದ್ದನ್ನಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ 292 ಸಂಖ್ಯೆಗಳನ್ನು NDA ಈಗಾಗಲೇ ಬಣ ತೆಗೆದುಕೊಂಡಿದೆ. ಹಾಗಾಗಿ ಸರ್ಕಾರ ರಚನೆಗೆ ಮೊದಲ ಪ್ರಾಶಸ್ತ್ಯ ಸಿಗುವಂಥದ್ದು NDA ಬಣಕ್ಕೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಎರಡನೇದಾಗಿ ಇಂಡಿಯಾ ಒಕ್ಕೂಟಗಳು ತೆಗೆದುಕೊಂಡಿರುವಂಥ 235 ಸಂಖ್ಯೆಗಳೇನಿದೆ, ಇದಕ್ಕೆ ಇತರರ ಬೆಂಬಲ ದೊರೆತರೂ ಕೂಡ 15ರಿಂದ 17 ಇತರರು ಇದ್ದಾರೆ. ಅವರ ಬೆಂಬಲ ದೊರೆತರೂ ಕೂಡ 272 ಮ್ಯಾಜಿಕ್ ನಂಬರ್ ಸನಿಹ ಬರೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಇಡೀ ಚುನಾವಣಾದ್ಯಂತ ಇಂಡಿಯಾ ಬ್ಲಾಕ್ನ ಎಲ್ಲ ಪಕ್ಷಗಳು ಕೂಡ, ಎಲ್ಲ ಸದಸ್ಯರು ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳನ್ನು ಸೃಷ್ಟಿ ಮಾಡದಂತೆ ಚುನಾವಣೆಯನ್ನು ನಡೆಸಿರುವಂಥ ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ಇದೀಗ ಇಂಡಿಯಾ ಬ್ಲಾಕ್ನ ಸದಸ್ಯರು ಅರಿತುಕೊಂಡಿದ್ದಾರೆ. ಈ ಕಾರಣದಿಂದಾಗಿ ಫಲಿತಾಂಶದ ಮುಂಚೆಯೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದನ್ನು ಗಮನಿಸಬೇಕಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಇವತ್ತು ಕೂಡ ಫಲಿತಾಂಶದ ನಂತರ ಮತ್ತೆ ಇವತ್ತು ಸಂಜೆ 6 ಗಂಟೆಗೆ ಇಡೀ ಇಂಡಿಯಾ ಬ್ಲಾಕ್ನ ಎಲ್ಲ ಸದಸ್ಯರುಗಳು ಕೂಡ ಪ್ರತಿಯೊಬ್ಬರು ಇವತ್ತು ನಡೆಯಲಿರುವಂಥ ಈ ಒಂದು ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಇದೇ ರೀತಿ ಒಗ್ಗಟ್ಟನ್ನು ಮುಂದಿನ ದಿನಗಳಲ್ಲೂ ಕೂಡ ವಿಪಕ್ಷವಾಗಿ ಕಾಂಗ್ರೆಸ್ ಆಯ್ಕೆಯಾಗುತ್ತೆ. ಆದರೂ ಕೂಡ ಇಡೀ ಯಾವುದೇ ವಿಚಾರಗಳು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿಯಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು, ಹೋರಾಟವನ್ನು ನಡೆಸಬೇಕು, ಇದೇ ರೀತಿಯಾದಂಥ ತಮ್ಮ ನಿಲುವುಗಳನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಿಂದಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಸರ್ಕಾರ ರಚನೆಗೆ ಅವಕಾಶಗಳು ದೊರೆತರೂ ಕೂಡ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಈ ಇಬ್ಬರು ನಾಯಕರುಗಳ ಯಾವ ರೀತಿಯಾದಂಥ ನಿಲುವುಗಳನ್ನು NDA ಜೊತೆ ತೆಗೆದುಕೊಳ್ತಾರೆ. ಸ್ಟಿಲ್ ದೇ ಆರ್ ಇನ್ NDA ಜೊತೆ ಇರೋದ್ರಿಂದ ಸಹಜವಾಗಿ ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಅನ್ನು ಇಲ್ಲಿ ಇಂಡಿಯಾ ಬ್ಲಾಕ್ನ ಸದಸ್ಯರು ತೆಗೆದುಕೊಳ್ಳೋದಕ್ಕೆ ತೀರಾ ಚಾನ್ಸಸ್ಗಳು ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ವೇಳೆ ಅವರು ಈ ಕಡೆಗೆ ಬಂದರೆ ಅವರ ಯಾವ ರೀತಿಯಾದಂಥ ಬೇಡಿಕೆಗಳಿರುತ್ತೆ, ಅವರು ಷರತ್ತುಗಳನ್ನು ಏನೆಲ್ಲ ಹಾಕ್ತಾರೆ, ಈ ಕಂಡೀಷನ್ಗಳನ್ನು ಹಾಕಿಕೊಂಡು ಮತ್ತೆ ಅವರನ್ನು ಇಂಡಿಯಾ ಬ್ಲಾಕ್ಗೆ ತೆಗೆದುಕೊಂಡ್ರೆ ಇಲ್ಲಿ ಇರುವಂಥ ಈ ಒಂದು ಒಗ್ಗಟ್ಟಿಗೆ ಮತ್ತೆ ಒಡಕುಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಈ ನಿಟ್ಟಿನಿಂದಾಗಿ ಯಾವುದೇ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗೋದಿಲ್ಲ. ಆದರೆ ಸಹಜವಾಗಿ ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗುವಂಥ ಎಲ್ಲ ಪ್ರಯತ್ನಗಳನ್ನು ಇಂಡಿಯಾ ಬ್ಲಾಕ್ನ ಸದಸ್ಯರುಗಳು ಇವತ್ತು ಮಾಡ್ತಾರೆ. ಜೊತೆಗೆ ಯಾವುದೇ ಹಂತದಲ್ಲೂ ಕೂಡ NDAನಲ್ಲಿ ಅವರಿಗೆ ಕೊಂಚ ಅಡೆತಡೆಗಳು ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡುಗೆ ಉಂಟಾದಂಥ ಸಮಯದಲ್ಲಿ ಅವರನ್ನು ಈ ಒಂದು ಬಣಕ್ಕೆ, ಇಂಡಿಯಾ ಬ್ಲಾಕ್ ಬಣಕ್ಕೆ ಸೇರಿಸಿಕೊಳ್ಳುವಂತಹ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಯಾವ ಹಂತದಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ, ತೆಗೆದುಕೊಂಡ್ರೆ ಮುಂದೇನು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಗಳನ್ನು ಬಹುಶಃ ಇವತ್ತು ನಡೆಸುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಅಶ್ವಿನಿ, ಸಂತೋಷ್, ಇದ್ರ ಜೊತೆಯಲ್ಲಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಅಂತಂದ್ರೆ JDU TDP ಎರಡೂ ಪಕ್ಷಗಳು ಕೂಡ ಈಗ ಕಿಂಗ್ ಮೇಕರ್ ಆಗ್ತಾ ಇದೆ. 16 ಮತ್ತು 12 ಸ್ಥಾನಗಳನ್ನ ಪಡೆದುಕೊಂಡಂತ ಪಕ್ಷಗಳು ಕಿಂಗ್ ಮೇಕರ್ ಆಗ್ತಾ ಇದೆ. ಈಗ ಈ ಎರಡೂ ಪಕ್ಷಗಳಿಂದ ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ, ಜೊತೆಗೆ ಏನೆಲ್ಲ ಆಫರ್ಗಳನ್ನ ಈಗ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಇವರು ಕೂಡ ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಸಂತೋಷ್, ಅಶ್ವಿನಿ, ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ನಿತೀಶ್ ಕುಮಾರ್ ಸದಾ ಒಂದು ಫೇಮಸ್ ಆಗಿರುವಂಥದ್ದು, ಯಾವಾಗಲೂ ಕೂಡ ಪಲ್ಟುರಾಮ್ ಅನ್ನುವಂಥ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಅವರಿಗೆ ಸಹಜವಾಗಿ ಅವರಿಗೆ ಹೇಳಿ ಮಾಡಿಸಿದಂತಹ ಒಂದು ಪದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವ ಸಂದರ್ಭದಲ್ಲಿ ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ತಾರೆ ನಿತೀಶ್ ಕುಮಾರ್ ಅನ್ನುವಂಥದ್ದು ಸ್ಪಷ್ಟವಾದಂಥ ಚಿತ್ರಣ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಫಲಿತಾಂಶಕ್ಕೆ ಒಂದು ದಿನ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಗಳನ್ನು ನಡೆಸಿದ್ರು. ಆದರೆ ಅದರಲ್ಲಿ ಕೆಲವೊಂದಿಷ್ಟು ರಾಜಕೀಯ ವಿಚಾರಗಳಿರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಫಲಿತಾಂಶ ಬಂದ ಬಳಿಕ ಯಾವುದೇ ರೀತಿಯ ಹೇಳಿಕೆಗಳನ್ನು ನಿತೀಶ್ ಕುಮಾರ್ ಇದುವರೆಗೂ ಕೂಡ ಕೊಟ್ಟಿಲ್ಲ.
ಹಾಗಾಗಿ ಅವರು ಇವತ್ತಿನ NDA ಸಭೆಯಲ್ಲಿ ಭಾಗಿಯಾದ ಬಳಿಕ ಅವರು ಯಾವ ರೀತಿಯಾದಂತಹ ಒಂದು ತಮ್ಮ ಅಭಿಪ್ರಾಯಗಳನ್ನು ಆ ಒಂದು ಸಭೆಯಲ್ಲಿ ವ್ಯಕ್ತಪಡಿಸ್ತಾರೆ, ಅಥವಾ NDA ನಾಯಕರುಗಳು BJP ಅವರಿಗೆ ಕೆಲವೊಂದಿಷ್ಟು ಆಫರ್ಗಳನ್ನು ಏನಾದರೂ ಕೊಡುವಂಥ ಸಾಧ್ಯತೆಗಳಿದೆಯಾ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾದಂತಹ ಬಹುಮತ BJPಗೆ ಬಂದಿಲ್ಲ. ಈ ಕಾರಣದಿಂದಾಗಿ ಇಲ್ಲಿ ಅನ್ಯ ಪಕ್ಷಗಳ ಒಬ್ಬ ಸಂಸತ್ ಸದಸ್ಯರನ್ನು ಹೊಂದಿರುವಂತಹ ಸಣ್ಣ ಸಣ್ಣ ಪಕ್ಷಗಳು ಕೂಡ ಇಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇಂಪಾರ್ಟೆನ್ಸ್ ಆಗಿರೋದ್ರಿಂದ ಅವರನ್ನು ಕೂಡ ಗಣನೆಗೆ ತೆಗೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೀಗ BJPಗೆ ಬಂದಿದೆ. ಈ ಕಾರಣದಿಂದಾಗಿ ಅತಿ ಹೆಚ್ಚು ನಂಬರನ್ನು ಪಡೆದುಕೊಂಡಿರುವಂತಹ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಈ ಇಬ್ಬರನ್ನು ಕೂಡ ಗಣನೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಬ್ಬರನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ, ಕೇವಲ ವಿಶ್ವಾಸ ಅನ್ನುವಂಥ ಮಾತಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಚಂದ್ರಬಾಬು ನಾಯ್ಡುಗಿಂತ ಹೆಚ್ಚಿನ ಒಂದು ವಿಶ್ವಾಸ ನಿತೀಶ್ ಕುಮಾರ್ಗೆ ಕೊಡಬೇಕಾಗುತ್ತೆ. ಯಾವ ಸಂದರ್ಭದಲ್ಲೂ ಕೂಡ ಕೈ ಕೊಟ್ಟು ಅವರು ವಾಪಸ್ ಇಂಡಿಯಾ ಬ್ಲಾಕಿಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅವರ ಸಿದ್ಧಾಂತವೇ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಬಿಹಾರದಲ್ಲಿ ಸಂಪೂರ್ಣವಾಗಿ ತನ್ನ ರಾಜಕೀಯ ಲೋಕಸಭೆ ಸಂಸತ್ನಲ್ಲಿ ತೆಗೆದುಕೊಂಡಂಥ ಅಸ್ತಿತ್ವವನ್ನು ನೋಡಿದ್ರೆ ಸ್ಪಷ್ಟವಾಗಿ ತೀರಾ ಕಡಿಮೆ ಆಗ್ತಾ ಇದೆ. BJP ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ತಾ ಇದೆ. ಈ ನಿಟ್ಟಿನಿಂದಾಗಿ BJP ಒಂದು ಕಡೆ ನಿತೀಶನ್ನ ಡೌನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ತನ್ನ ಪಕ್ಷದ ಒಂದು ವರ್ಚಸ್ಸನ್ನು ವೃದ್ಧಿಸಿಕೊಳ್ತಾ ಇದೆ, ವೋಟ್ ಪರ್ಸೆಂಟೇಜ್ಗಳನ್ನು ಗೇನ್ ಮಾಡ್ತಾ ಇದೆ. ಈ ಕಾರಣದಿಂದ ನಿತೀಶ್ಗನ್ನ ಹೆಚ್ಚು ಗಮನದಲ್ಲಿಟ್ಟುಕೊಂಡು ಅವರಿಗೆ ಯಾವ ರೀತಿಯಾದಂಥ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನ BJP ಮಾಡುತ್ತೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ತಾವು ಹೇಳಿದಂತೆ ಇಬ್ಬರು ನಾಯಕರುಗಳು ಕಿಂಗ್ ಮೇಕರ್ಗಳಾಗ್ತಾರೆ. ಯಾರಿಗೂ ಕೂಡ ಉಪ ಪ್ರಧಾನಿ ಆಗುವಂತಹ ಒಂದು ಬೇಡಿಕೆಗಳನ್ನು ಅಥವಾ ಒಂದು ಆಫರ್ಗಳನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಆ ರೀತಿಯ ಚರ್ಚೆಗಳು ಕೂಡ ನಡೆದಿಲ್ಲ. ಇವತ್ತಿನ NDA ಸಭೆಯಲ್ಲಿ ಯಾವ ರೀತಿಯಾದಂಥ ಅನ್ಯ ಪಕ್ಷಗಳು ಕೂಡ ಅವರ ಪ್ರತಿಯೊಂದು ಸಣ್ಣ ಸಣ್ಣ ಅಭಿಪ್ರಾಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕೊಡುವಂತಹ ಅಭಿಪ್ರಾಯಗಳ ಮೇಲೆ ಇಡೀ BJP ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಒಂದು ವೇಳೆ ಆ ರೀತಿಯಾದಂಥ ಅವಕಾಶಗಳು ಆ ರೀತಿಯ ಒಂದು ಪರಿಸ್ಥಿತಿ ಬಂದಿದ್ದೆ ಆದಲ್ಲಿ ಅದನ್ನು ಹೇಗೆ ನಿಭಾಯಿಸಿಕೊಂಡು ಹೋಗ್ತಾರೆ? ಅನ್ಯ ಪಕ್ಷಗಳ ಬೇಡಿಕೆಗಳಿರುತ್ತೆ. ಪ್ರಬಲವಾದಂತಹ ಖಾತೆಗಳಿಗೆ ಅನ್ಯ ಸಣ್ಣ ಸಣ್ಣ ಪಕ್ಷಗಳು ಕೂಡ ಬೇಡಿಕೆ ನೀಡುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ TDPಯ ಚಂದ್ರಬಾಬು ನಾಯ್ಡು ಅವರು ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದ ಬಹುಮತವನ್ನು ಈಗಾಗಲೇ ಗಳಿಸಿರುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಅಲ್ಲಿ ಸಹಜವಾಗಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಆದರೆ ಅವರ ಪಕ್ಷದಿಂದ ಆಯ್ಕೆಯಾಗಿರುವಂತಹ ಸಂಸತ್ ಸದಸ್ಯರು 16 ಜನ ಇದ್ದಾರೆ. ಈ 16 ಜನರಿಗೆ ಸಹಜವಾಗಿ ಅತಿ ಎರಡನೆಯ NDAನಲ್ಲಿ ಇರುವಂತಹ ಭಾಗವಾಗಿರುವಂತಹ ಪಕ್ಷವಾಗಿರೋದ್ರಿಂದ ಸಹಜವಾಗಿ ಅವರು ಕೂಡ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಡುವಂಥ ಸಾಧ್ಯತೆಗಳಿರುತ್ತೆ. ಆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅನುದಾನದಲ್ಲಿ ದೊಡ್ಡ ಮಟ್ಟದ ಅನುದಾನವನ್ನು ನಿರೀಕ್ಷೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಪ್ರಬಲವಾದಂತಹ ಕ್ಯಾಬಿನೆಟ್ ಪೋಸ್ಟ್ಗಳನ್ನು ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ಒಂದು ವೇಳೆ ಅವರು ಕೂಡ ಅವರ ಪಕ್ಷದ ಯಾವುದಾದ್ರೂ ಒಬ್ಬ ಸಂಸತ್ ಸದಸ್ಯನಿಗೆ ಉಪ ಪ್ರಧಾನಿಯಾಗುವಂತಹ ಅವಕಾಶಗಳು ಬಂದಿದೆ ಆದಲ್ಲಿ ಅದನ್ನು ಕೂಡ ಕ್ಲೈಮ್ ಮಾಡುವ ಸಾಧ್ಯತೆಗಳಿರುತ್ತೆ. ಈ ರೀತಿಯಾದಂತಹ ಚರ್ಚೆಗಳನ್ನು ಇವತ್ತು ನಡೆಸ್ತಾರೆ ಅನ್ನುವಂಥದ್ದನ್ನು ಅಷ್ಟು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಒಂದು ವೇಳೆ ಆ ರೀತಿಯಾದಂತಹ ಸ್ಥಿತಿ ಉದ್ಭವ ಆದರೆ ಸಹಜವಾಗಿ ಇಬ್ಬರು ನಾಯಕರುಗಳು ಕ್ಲೈಮ್ ಮಾಡುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಯಾವ ಹಂತಕ್ಕೆ NDAಯ ಸ್ಥಿತಿಗತಿಗಳು ತಲುಪುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕಾಗೋದಿಲ್ಲ. ಆದರೆ ಇದೆಲ್ಲವನ್ನು ಕೂಡ ಕಡಿವಾಣದ ಹತೋಟಿಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ಹಂತದ ಸಭೆಯನ್ನು ಯಶಸ್ವಿಯಾಗಿ ಇವತ್ತು ಮೊದಲ ಹಂತದ ಫಲಿತಾಂಶದ ಬಳಿಕ ಮೊದಲ ಹಂತದ ಸಭೆಯನ್ನು ನಡೆಸುವಂತಹದ್ದನ್ನು ಇವತ್ತು NDA ಒಕ್ಕೂಟದಿಂದ ನಿರೀಕ್ಷೆ ಮಾಡಬೇಕಾಗುತ್ತೆ. ಸಹಜವಾಗಿ ನಿನ್ನೆ ಕೊಟ್ಟಿರುವಂತಹ ಪ್ರಧಾನಿಯವರ ಹೇಳಿಕೆ ಏನಿತ್ತು, 9ನೇ ತಾರೀಕಿನ ಒಳಗಾಗಿಯೇ ಈ ಒಂದು ಸರ್ಕಾರ ಅತಿ ಶೀಘ್ರದಲ್ಲಿ ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಹೇಳಲಾಗಿದೆ. ಸಹಜವಾಗಿ ಅದಕ್ಕೆಲ್ಲ ರೀತಿಯಾದಂತಹ ಪೂರ್ವ ತಯಾರಿಗಳು ನಡೆದಂತೆ ಗೋಚರವಾಗ್ತಿದೆ. ಅಶ್ವಿನ್. ಓಕೆ ಸಂತೋಷ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.